Okay. So in yesterday's class, we have discussed about the law of contract and the meaning of contract. So the definition given in the very act, the Contract Act, Indian Contract Act 1972, that we have discussed in brief yesterday. That is, contract is nothing but it's basically an agreement. But the agreement which is enforceable by law is called as contract. The agreement which is not enforceable by law is not at all a contract. The agreement remains as a agreement. So, in order to convert this agreement into contract, agreement must have enforceability, legal enforcement. It means that to form a contract, we need two essential elements. To form a contract, essential elements have one is agreement, another one is legal enforcement. These two are very essential. But an agreement respect to enforceability in contract agreement. Be very specific in understanding the things. If there is only agreement without having any enforceability ಏನಂದ್ರೆ ಹೇಳಿದ ನಾನು ಒಪ್ಪಂದ ಮುರಿದು ಬಿದ್ದ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ನ್ಯಾಯ ಪ್ರಕ್ರಿಯೆ ಒಳಪಡಲಿಕ್ಕೆ ಅಸಾಧ್ಯ ಆದ ಅಥವಾ ನಮಗೆ ಅನ್ಯಾಯ ಆಗಿದೆ ಅಂತ ತಿಳಿದು ನ್ಯಾಯ ದಾನ ಮಾಡತಕ್ಕಂಥ ಯಾವುದೇ ಸಂಘ ಸಂಸ್ಥೆಗಳ ಮೊರೆ ಹೋಗ್ಲಿಕ್ಕೆ ಅಸಾಧ್ಯವಾದಾಗ ಹೋಗ್ಲಿಕ್ಕೆ ಬಾರದೇ ಸ್ಥಿತಿ ಇತ್ತು ಅಂದ್ರೆ ಅದಕ್ಕೆ ನಾವು ಲೀಗಲ್ ಎನ್ಫೋರ್ಸಬಿಲಿಟಿ ಇಲ್ಲ, ಲ್ಯಾಕ್ ಆಫ್ ಲೀಗಲ್ ವೆರಿ ಸಿಂಪಲ್. ತಪ್ಪ ಮಾಡಿರ್ತೀವಿ ಮತ್ತೆಲ್ಲ ಅವ್ರ ಕಡೆ ಹೋಗುದಪ್ಪ ಅಂತೇವಲ್ಲ ನಾವು ಒಮ್ಮೆ ಹಿರಿಯರಿಗೆ ಏನಾದ್ರು ಹೇಳಾರ್ದ ಅವ್ರು ಮಾಡಬೇಡದನ್ನ ನಾವು ಮಾಡಿದಾಗ ಅದು ನಮ್ಗೇನಾದ್ರು ತೊಂದರೆ ಆದಾಗ ಯಾರಾದ್ರೂ ಹೋಗುದಿಲ್ಲ. ನಾವು ನಾ ಹೇಳಿದ್ನಿಲ್ಲ ಮೊದಲ ಅವ್ನ ಗುಡಿ ಆಡಬೇಡ ಅಂತಂದು, ಇಲ್ಲ ಗೆಳೆಯ ಆಗ್ಲಿ ಖಾಸ ದೋಸ್ತ ನಾವು ಏನಿಲ್ಲ ಅಂತ ಹೇಳಿದ್ರಿ, ಮತ್ತೆ ಹೇಳಿದ ಮ್ಯಾಲೂ ಇಂಥದ್ ಮಾಡ್ಬೇಡ ಅಂತ ಹೇಳಿದ ಮ್ಯಾಲೂ ನೀ ಅದ್ರ ಮಾಡಿ ಅಂದ್ರೆ ಹೊಳ್ಳಿ ಅವ್ರ ಹತ್ರ ಹೋಗಕ್ಕಾಗುದಿಲ್ಲ. ದಟ್ ಇಸ್ ಕಾಲ್ಡ್ ಲೀಗಲ್ ಎನ್ಫೋರ್ಸಬಿಲಿಟಿ. ಗ್ರಾಮೀಣ ಭಾಷೆ ಉದಾಹರಣೆ ಕೊಟ್ಟು ಹೇಳೋದ. ಬಟ್ ಲೀಗಲ್ ಎನ್ಫೋರ್ಸಬಿಲಿಟಿ ಅಂದ್ರೆ ಏನು? ಆಸ್ ಅಂಡ್ ವೆನ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ಇಸ್ ಬ್ರೋಕನ್, as and when either of the party to the contract has failed to perform the contract. ಇಬ್ಬರಲ್ಲಿ ಒಬ್ರು ಒಪ್ಪಂದದ ಪ್ರಕಾರ ಒಪ್ಪಂದವನ್ನ ನೆರವೇರಿಸಲಿಕ್ಕೆ ವಿಫಲರಾದಂತ, ಒಟ್ಟು ಮಾತಿನಾಗ ನಡ್ಕೊಳ್ಳಿಕ್ಕೆ ವಿಫಲರಾದಂತ, ಅವಾಗ ಆ ಕಾಂಟ್ರಾಕ್ಟ್ ಅನ್ನ, ಆ ಮುರಿದು ಬಿದ್ದ ಕಾಂಟ್ರಾಕ್ಟ್ ಅನ್ನ ನಾವು ಕೋರ್ಟ್ ಆಫ್ ಲಾ ಅಲ್ಲಿ ಹೋಗಿ ಚಾಲೆಂಜ್ ಮಾಡ್ಲಿಕ್ಕೆ ಅಸಾಧ್ಯ ಆಗಿರ್ತಂದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ, ಆ ಅಗ್ರಿಮೆಂಟ್ ಲೀಗಲ್ ಎನ್ಫೋರ್ಸಬಿಲಿಟಿ ಇಲ್ಲ. ಉದಾಹರಣೆ ಕೊಟ್ಟೆ ನಾನು, ದ ಅಗ್ರಿಮೆಂಟ್ಸ್ ಬೇಸ್ಡ್ ಆನ್ ಅನ್ಲಾಫುಲ್ ಥಿಂಗ್ಸ್, ಅಗ್ರಿಮೆಂಟ್ ಬೇಸ್ಡ್ ಆನ್ immoral values, agreement based on unethical values, agreements which are not at all the legal agreements which are based on the social contacts, social relationships. ಅಗ್ರಿಮೆಂಟ್ ಮುರಿದು ಬಿದ್ದಾಗ ಉದಾಹರಣೆ ಕೊಟ್ಟೆ ನಾನು, ಮನೆಗೆ ಊಟಕ್ಕೆ ಕರೆದಿರ್ತೀವಿ, ಅವ್ರು ಊಟಕ್ಕೆ ಬರುವುದಿಲ್ಲ ಅನ್ನೋ ಮಾತು ಮುರಿದು ಬಿದ್ದಂಗ. ಮನೆ ತನಕ ಹೋಗಿ ಕರೋದಿಲ್ಲ, ಬರ್ತೇವೆ ಅಂತ ಹೇಳೋರು ಬಂದಿಲ್ಲ ಅಂದ್ರೆ ಮಾತು ಮುರಿದು ಬಿದ್ದಂಗ. ಅಂದ್ರೆ ಮಾತಿನ ಪ್ರಕಾರ ನಾನು ಬರ್ತೇನೆ ಅಂತ ಬಂದಿಲ್ಲ ಅಂತ ನಿಮ್ಮೇಲೆ ನಾನು ಯಾಕೆ ದಾವ ಹೋಗಬಾರ್ದು ಅಂತ ಪ್ರಶ್ನೆ ಮಾಡ್ತೀನಿ. ಯಾರಿಗೆ ಹೋಗಿಲ್ಲ. That agreement is not at all a legal enforceability. ಲೀಗಲ್ ಎನ್ಫೋರ್ಸಬಿಲಿಟಿ ಇಲ್ಲದ ಒಪ್ಪಂದಗಳು ಯಾವ ಇದ್ರು ಎಷ್ಟಾಗಿದ್ರು ಕಾಂಟ್ರಾಕ್ಟ್ ಆಗುದಿಲ್ಲ. ಇಲ್ಲಿ ಅದಕ್ಕೆ ಸೋಷಿಯಲ್ ಅಗ್ರಿಮೆಂಟ್ಸ್ ಅವು ಅನ್ಲಾಫುಲ್ ಅಲ್ಲ, ಅನ್ಎಥಿಕಲ್ ಅಲ್ಲ, ಇಮ್ಮಾರಲ್ ಅಲ್ಲ, ಅವು ನಾವು ಸೋಷಿಯಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಿ. ಆ ಅಗ್ರಿಮೆಂಟ್ಸ್ಗೆ ಒಂದಿಷ್ಟು ತಕ್ಕ ಮಟ್ಟಿಗೆ ಬೆಲೆ ಇರುತ್ತೆ, ತಕ್ಕ ಮಟ್ಟಿಗೆ ವ್ಯಾಲ್ಯೂ ಇರುತ್ತೆ. ಲೀಗಲ್ ಫ್ರೇಮ್ವರ್ಕ್ ನಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೂ ಮಾರಲ್ ಅಂಡ್ ಎಥಿಕಲ್ ಫ್ರೇಮ್ವರ್ಕ್ ನಲ್ಲಿ ಸೋಷಿಯಲ್ ಅಗ್ರಿಮೆಂಟ್ಸ್ಗೆ ಬೆಲೆ ಇರುತ್ತೆ. ಕರ್ದಾರ ಅಂತ ಹೋಗ್ಬೇಕು ತಪ್ಪಿಸ್ಬಾರ್ದು, ಬಿಟ್ರೆ ಏನಾಗುದಿಲ್ಲ ಖರೆ, ಆದ್ರೂ ತಪ್ಪಿಸ್ಬಾರ್ದು. ಅದಕ್ಕೆ ನಾವೇನ್ ಹೇಳ್ತೀವಿ, sometimes social and ethical moral bindings are more powerful and stronger than legal bindings.
ಸೋಷಿಯಲ್ ಬಾಂಡಿಂಗ್ ಏನದ ಅವರು ನಮ್ಮ ಮನ್ಯಾಗ ಹಿಂಗಾದಾಗ ಬಂದಿದ್ರು ಮದುವೆಗೆ ನಾವ್ ಹೆಂಗ್ ತಪ್ಪಿಸೋದು ದಟ್ ಇಸ್ ಕಾಲ್ಡ್ ಸೋಷಿಯಲ್ ಬೈಂಡಿಂಗ್ ಎಥಿಕಲ್ ಬೈಂಡಿಂಗ್ ಬಿಟ್ರೆ ಯಾರು ಏನು ನ್ಯಾಯ ತೆಗಿಲ್ಲ ತಂಟೆ ತೆಗಿಲ್ಲ ತಕರಾರು ತೆಗಿಲ್ಲ ಕೋರ್ಟ್ ಕಚೇರಿ ಅಡ್ಯಾಡೋದಿಲ್ಲ ಖರೆ ಅವರು ಯಾರು ಬಿಡಾಕ್ ಮನಸ್ಸು ಮಾಡೋದಿಲ್ಲ ಮನಿತನ ಬಂದು ಹೊರಗೋದಾರಲ್ಲ ಹುಡುಗ ತಪ್ಪಾಕೈತ್ರಪ್ಪ ಅಂತ ದಟ್ ಇಸ್ ಕಾಲ್ಡ್ ಸೋಷಿಯಲ್ ಬೈಂಡಿಂಗ್ ಎಥಿಕಲ್ ಬೈಂಡಿಂಗ್ moral binding. Sometimes, especially in India, social obligations, ethical and moral obligations are much more stronger than legal obligations. Sometimes, not all the time. Okay. Now, what is required here? What is required here for a contract? What is required? One is agreement and one is legal enforcement. Legal enforceability ಅಂದ್ರೆ ಏನಂದ್ರೆ clear ಮಾಡಿದ್ರೆ I think ನಿಮಗೆ ಯಾವ confusion ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಈ agreement ಗೆ ಬರೋಣ. agreement ಅಂದ್ರೆ ಏನು? ಕಾಂಟ್ರಾಕ್ಟ್ ಅಂದ್ರೆ ಏನು? ಸೆಕ್ಷನ್ 2 ಸಬ್ಸೆಕ್ಷನ್ H ಹೇಳುತ್ತೆ. ಈಗ ಎರಡನ್ನ ಅರ್ಥ ಮಾಡ್ಕೊಬೇಕಂದ್ರೆ agreement ಅರ್ಥ ಮಾಡ್ಕೋಬೇಕು. agreement ಇಲ್ಲಿ agreement ಅನ್ನ ಮತ್ತೆ ಆಕ್ಟ್ ಡಿಫೈನ್ ಮಾಡ್ತಾರೆ. ಏನು ಡಿಫೈನ್ ಮಾಡ್ತಾರೆ? ಸೆಕ್ಷನ್ 2 ಸಬ್ಸೆಕ್ಷನ್ E. ಕಾಂಟ್ರಾಕ್ಟ್ ಅನ್ನ ಡಿಫೈನ್ ಮಾಡೋದು ಸೆಕ್ಷನ್ 2 ಸಬ್ಸೆಕ್ಷನ್ H. ನೋಟ್ ಮಾಡಿ ಇಟ್ಕೊಳ್ಳಿ. ಕಾಂಟ್ರಾಕ್ಟ್ ಅನ್ನ ಡಿಫೈನ್ ಮಾಡೋದು ಸೆಕ್ಷನ್ 2 ಸಬ್ಸೆಕ್ಷನ್ H. ಅಗ್ರಿಮೆಂಟ್ ಅನ್ನ ಡಿಫೈನ್ ಮಾಡೋದು ಸೆಕ್ಷನ್ 2 ಸಬ್ಸೆಕ್ಷನ್ E. ಸೆಕ್ಷನ್ 2 ಸಬ್ಸೆಕ್ಷನ್ E. ಏನು ಹೇಳ್ತದೆ ಆಕ್ಟ್? ಈ ಪ್ರೊವಿಷನ್ ಕೇಳಿದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ E ಪ್ರೊವಿಷನ್ ಕೇಳಿದ್ರೆ ಅಗ್ರಿಮೆಂಟ್ ಅಂದ್ರೆ ಏನು ಅನ್ನೋದು ಏನು ಹೇಳ್ತದೆ ಆಕ್ಟ್ ಅಂದ್ರೆ ಡೆಫಿನೇಷನ್ ಗೋಸ್ ಲೈಕ್ every promise ಅಥವಾ or every set of promises ಅಂದ್ರೆ promise may be single, promise may be more than one, double, triple, 3, 4, 5 bunch of promises. Promise may be single, promise may be more than one. ಅದಕ್ಕೆ ನಾವು every set of promises every promise or every set of promises is very important. Forming consideration for each other. Forming consideration for each other. Consideration ಅಂದ್ರೆ ಏನು? ಒಂದು ಮತ್ತೆ ಆಕ್ಟ್ ಹೇಳ್ತದೆ ಕನ್ಸಿಡರೇಷನ್ ಏನು ಅನ್ನೋದು ಮುಂದೆ ಆಕ್ಟ್ ಹೇಳ್ತದೆ, ಅದನ್ನ ಮುಂದೆ ಡಿಟೇಲ್ ಹೋಗೋಣ. ಕನ್ಸಿಡರೇಷನ್ ಅಂದ್ರೆ ಒಂದು ಲೆಕ್ಕ ಇರೋದ್ರಿ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಅಂದ್ರೆ ಕನ್ಸಿಡರೇಷನ್ ಪ್ರತಿಫಲ. ಪ್ರತಿಫಲ something in return. If I do something, I should get something in return. If I do something, for doing something I should get something in return. That whatever that I receive something in return for my doing is called as consideration for me. That is consideration for me. If I do something, for doing that something to other fellow, I am going to receive something in return from such a fellow. Whatever that I am going to receive from such a fellow to whom that I have done, that receipt is called as something in return is called as consideration for me. But only in consideration. Okay. Mr. A. Mr. A sells goods to Mr. B. Mr. A sells goods to Mr. B for rupees 1. For rupees 1. ಇಲ್ಲಿ ಎರಡು ಮುಖ್ಯ. ಸೇಲ್ ಆಗಿದೆ, ಸೇಲ್ ಅಗ್ರಿಮೆಂಟ್ ಆಗಿದೆ, ಸೇಲ್ ಕಾಂಟ್ರಾಕ್ಟ್ ಆಗಿದೆ. Here there is a contract of sale. ಒಪ್ಪಂದ ಆಗಿದೆ. ಎದುರು ಒಪ್ಪಂದ ಆಗಿದೆ? ಮಾರಾಟದ ಒಪ್ಪಂದ ಆಗಿದೆ. ಒಪ್ಪಂದ ಯಾವುದೂ ಇರಬಹುದು. ಅದು ಮಾರಾಟದ ಒಪ್ಪಂದ ಆಗಿರ್ಬೋದು, ಅದು ಪಾಲುದಾರಿಕೆ ಒಪ್ಪಂದ ಆಗಿರ್ಬೋದು, ಅದು ಬೇಲ್ಮೆಂಟ್ ಒಪ್ಪಂದ ಆಗಿರ್ಬೋದು, ಅದು ಪ್ಲೆಡ್ಜ್ ಒಪ್ಪಂದ ಆಗಿರ್ಬೋದು, ಅದು ಏಜೆನ್ಸಿ ಒಪ್ಪಂದ ಆಗಿರ್ಬೋದು. ಹೌದಾ? ಒಪ್ಪಂದಗಳು ನಾನಾ ಒಪ್ಪಂದಗಳು. ಅದಕ್ಕೆ ಜನರಲ್ ಡಿಸ್ಕಷನ್ ಮಾಡ್ತೀವಿ ನಾವು ಕಾಂಟ್ರಾಕ್ಟ್ ನಲ್ಲಿ. ಮುಂದೆ ಸ್ಪೆಷಲ್ ಕಾಂಟ್ರಾಕ್ಟ್ ನಲ್ಲಿ ಬೇರೆ ಬೇರೆ ತರದ ಕಾಂಟ್ರಾಕ್ಟ್ ಅನ್ನು ನೋಡ್ತೇವೆ.
ಹಿಂಗೆ ಇಲ್ಲಿ ಒಂದು ಒಪ್ಪಂದ ಆಗಿದೆ. ಎ ಸೆಲ್ಸ್ ಗೂಡ್ಸ್ ಟು ಬಿ ಆರ್ ದಿಸ್. ಇಲ್ಲಿ ಎರಡು ಮುಖ್ಯವಾಗಿ ವಿಚಾರ. ಒಂದು ಗೂಡ್ಸ್ ಆದರೆ ಒಂದು ಗೂಡ್ಸ್ ಆದರೆ ಇನ್ನೊಂದು ಪ್ರೈಸ್ ಇದೆ. 1000 rupees is a price and the goods worth rupees 1000 have been sold. ಏನಾಗ್ತದೆ ಇರೋ ಗೂಡ್ಸ್ ಬಿ ನಾಗ್ತದೆ ಇರೋ 1000 ರೂಪಾಯಿ ನೋಡಿ. ಏನ್ ಹತ್ರ 1000 ರೂಪಾಯಿ ಮೌಲ್ಯದ ವಸ್ತುಗಳು ಅದಾವ, ಬಿ ಹತ್ರ 1000 ರೂಪಾಯಿ ಅದಾವ. ಈಗೇನಾಯ್ತು? ಉಲ್ಟಾ ಪಲ್ಟೆ ಆಯ್ತು. ಏನಾಗ್ತದೆ ಗೂಡ್ಸ್ ಬಿ ಬಂದು ಬಿ ಹತ್ರ 1000 ರೂಪಾಯಿ. That is called sale. That is called sale. That is called contract of sale. ಏನಾಗ್ತಿಲ್ಲಿ ನೋಡಿ, promise are a set of promises forming consideration for each other. ಏ ಹೇಳೋಣ, ನನಗೆ 1000 ರೂಪಾಯಿ ವಸ್ತುಗಳನ್ನು ನಾನು ಮಾರಾಟ ಮಾಡ್ತೀನಿ ಹೇಳ. 1000 ರೂಪಾಯಿ ವಸ್ತುಗಳನ್ನು ನಾನು ಮಾರಾಟ ಮಾಡ್ತೀನಿ. 3 ರೂಪಾಯಿ 1 ಡಜನ್ ಮಾವಿನ ಹಣ್ಣು, 10 ಡಜನ್ ಮಾವಿನ ಹಣ್ಣು ಕೊಡ್ತೇನೆ ಅಂತ ಹೇಳ. ನಾಳೆಗೆ ತಂದು ಕೊಡ್ತೇನೆ ಸಾಹೇಬ್ರ ಅಂತ ಹೇಳ. ಮನೆಗೆ ನಮ್ಮ ತೋಟದಲ್ಲಿನ ಒಂದು 10 ಡಜನ್ ಮಾವಿನ ಹಣ್ಣು 100 ರೂಪಾಯಿ ಕೊಡ್ತೇನೆ ಹೇಳಿದೆ. ಸೊ ಗೂಡ್ಸ್ ಯಾರ ಹತ್ರ? ಅದು ಏನ್ ಹತ್ರ. 10 ಡಜನ್ ಮಾವಿನ ಹಣ್ಣು, 10 ಡಜನ್ಸ್ ಆಫ್ ಮ್ಯಾಂಗೋಸ್ ಆರ್ ದೇರ್ ವಿತ್ ಎ. ಸೊ ದ ಸೇಲ್ ಅಗ್ರಿಮೆಂಟ್ ಹ್ಯಾಸ್ ಬೀನ್ ಫಾರ್ಮ್, ಬಟ್ ಪರ್ಫಾರ್ಮೆನ್ಸ್ ಇನ್ನೂ ಆಗಿಲ್ಲ. ಒಪ್ಪಂದ ಆಗೈತಿ, ನಾಳೆಗೆ ತಂದು ಕೊಡ್ತೀನಿ ಅನ್ನೋ ಒಪ್ಪಂದ ಆಗೈತಿ. ಒಪ್ಪಂದ ನೀವೇನಂದಿ? 10 ಡಜನ್ ಚಲೋ ಮಾವಿನ ಹಣ್ಣು ನಮ್ಮ ತೋಟದಲ್ಲಿ 100 ರೂಪಾಯಿ ಡಜನ್ ನಿಮಗಂತ ಕೊಡ್ತೀನಿ, ರೇಟ್ ಹ್ಞೂ ಅಂದ್ರೆ ನಾಳೆಗೆ 10 ಡಜನ್ ನಿಮ್ಗೆ ತಂದು ಕೊಡ್ತೀನಿ ಅಂತ ಅಂದ. ದಟ್ ಈಸ್ ಎ ಪ್ರಾಮಿಸ್ ಆರ್ ಆಫರ್ ಮೇಡ್ ಬೈ ಮಿಸ್ಟರ್ ಎ. ಬಿ ಬೇಕಾಗಿತ್ತಂದ್ರ ಹ್ಞೂ ಅಂತ ಏ ಆತಂದ್ರ ತಗೊಂಡ್ ಬಾ ಅನ್ನ ಅಂತ ಹೇಳಿರಿ. ಅವಾಗ ಏನಾತಲ್ಲಿ? ಅವಾಗ ಏನಾಯ್ತು? ಒಪ್ಪಂದ. ಏ ಬ್ಯಾಡ ಬಿಡಪ್ಪ, ಮನ್ಯಾಗ ಹಣ್ಣದಾವ, ನಮ್ಗೇನ್ ಬ್ಯಾಡ ಅಂದ್ರ ಅಲ್ಲಿ ಒಪ್ಪಂದ ಆಗ್ಲಿಲ್ಲ. ಎ ಹೇಳಿದ 10 ಡಜನ್ ಹಣ್ಣು ಚಲೋ ಅದಾವ್ರಿ ಅಂತ. ಬಿ ಹೇಳಿದ, ಬಿ ಏನಂದ? ಬ್ಯಾಡ ಬಿಡಪ್ಪ, ಮನ್ಯಾಗ ಹಣ್ಣದಾವು, ಈಗೇನ್ ಬ್ಯಾಡ ಅಂದ್ರ ಅಲ್ಲಿ ಒಪ್ಪಂದ ಆಗ್ಲಿಲ್ಲ. ಅವ ಹೇಳಿದ್ದಕ್ಕೆ ಇನ್ನು ಹೂ ಅಂದ, ಆ ಹೇಳಿದ ರೇಟಿಗೂ ಹೂ ಅಂದ ಅಂದ್ರೆ ಒಪ್ಪಂದ ಆತು. ಇನ್ನು ನೆರವೇರಿಲ್ಲ ಒಪ್ಪಂದ. ಅಗ್ರಿಮೆಂಟ್ ಏನೋ ಫಾರ್ಮ್ ಆಗಿದೆ, ಒಪ್ಪಂದ ನೆರವೇರಿಲ್ಲ. ಇನ್ನು ನಾಳೆ ತಂದು ಕೊಡ್ತೇನೆ ನಾನು. ಪರ್ಫಾರ್ಮೆನ್ಸ್ ಆಫ್ ದಟ್ ಅಗ್ರಿಮೆಂಟ್ ಇಸ್ ಯೆಟ್ ಟು ಬಿ ಡನ್ ಇನ್ ಫ್ಯೂಚರ್. ಇದಕ್ಕೆ ನಾವು ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಇದಕ್ಕೆ ಫ್ಯೂಚರ್ ಅಗ್ರಿಮೆಂಟ್ ಅಂತ ಕರಿತೀವಿ. ಯಾವುದು? ದ ಪರ್ಫಾರ್ಮೆನ್ಸ್ ಆಫ್ ವಿಚ್ ಈಸ್ ಗೋಯಿಂಗ್ ಟು ಬಿ ಡನ್ ಆರ್ ಪರ್ಫಾರ್ಮ್ ಇನ್ ಫ್ಯೂಚರ್. ಇವತ್ತೇನೋ ಮಾತಾಡ್ತು, ನಾಳೆ ನಾವು ತಂದು ಕೊಡ್ತೇನೆ ಅಂದ. ತಂದು ಕೊಡುತ್ತನ ಆ ಒಪ್ಪಂದಕ್ಕೆ ಏನು ಅಂತಿರ್ತಾರ? ಭವಿಷ್ಯತ್ತಿನ ಒಪ್ಪಂದ, ಫ್ಯೂಚರ್ ಅಗ್ರಿಮೆಂಟ್ ಅಂತ ಕರಿತೀವಿ. ಈಗಿಂದ ಈಗ ಪ್ಯಾಟಿಗೆ ಹೋಗ್ತೀರಿ, ಹೆಂಗಂತ ಕೇಳಿದ್ರಿ, 100 ರೂಪಾಯಿ ಡಜನ್ ಅಂದ್ರು 1 2 ಡಜನ್ ಕೊಡ ಅಂದ್ರಿ, ಆಗ ರೊಕ್ಕ ಕೊಟ್ರೆ ಆಗ ಬಂದ್ರ ಪ್ರೆಸೆಂಟ್ ಕಾಂಟ್ರಾಕ್ಟ್. ಅದು ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲ. ಆಫರ್ ಆಗ ಆಗೈತಿ, ಎಕ್ಸೆಪ್ಟೆನ್ಸ್ ಅವಾಗ ಆಗೈತಿ, ರೊಕ್ಕ ಅವಾಗ ಕೊಟ್ರಿ, ಹಣ್ಣು ಆಗ ತಗೊಂಡ್ರಿ, ಮುಗಿದು ಹೋಗ್ತಲ್ಲಿ. ಪರ್ಫಾರ್ಮೆನ್ಸ್ ಇಸ್ ಓವರ್ ವಿದಿನ್ ನೋ ಟೈಮ್. ಇಟ್ಸ್ ಕಾಲ್ಡ್ ಪ್ರೆಸೆಂಟ್ ಕಾಂಟ್ರಾಕ್ಟ್. ನಿನ್ನೆ ತಂದು ಕೊಟ್ಟು ಏನ, ನಿನ್ನೆ ರೊಕ್ಕ ಕೊಟ್ಟಿರಿ, ಪರ್ಫಾರ್ಮೆನ್ಸ್ ಹ್ಯಾವ್ ಬೀನ್ ಆಲ್ರೆಡಿ ಡನ್. ಆಲ್ರೆಡಿ ನಿನ್ನೆ ಒಂದು 2 ಡಜನ್ ತಂದು ಕೊಟ್ಟಿದ್ದ, ಕಾಂಟ್ರಾಕ್ಟ್ ಮುಗಿದು ಹೋಗ್ಬಿಟ್ಟೈತಿ. ದಟ್ ಇಸ್ ಕಾಲ್ಡ್ ಪಾಸ್ಟ್ ಪರ್ಫಾರ್ಮೆನ್ಸ್. ದಟ್ ಇಸ್ ಕಾಲ್ಡ್ ಪಾಸ್ಟ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಮೇ ಬಿ ಫ್ಯೂಚರ್, contract may be present, contract may be past. Depending on the performance of the contract, the time on which the performance is going to be done, that time is going to decide whether it is a past contract or it is a present contract or it is a future. Are you following? Now, ಏನ್ ಹತ್ರ 10 ಡಜನ್ ಹಣ್ಣು ಅದಾವು, ಬಿ ನಂತರ 1000 ರೂಪಾಯಿ ಬೆಲೆ ಫಿಕ್ಸ್ ಆಯ್ತು. ಇನ್ನೂ ತಂದು ಕೊಟ್ಟಿಲ್ಲ, ನಾಳೆಗೆ ತಂದು ಕೊಡ್ತೇನೆ. ಏನಾಗ್ತಿದೆ? ಪ್ರಾಮಿಸ್ ಆಗ. ಇದರ್ಥ ಏನು? ಎ ಹ್ಯಾಸ್ ಆಫರ್ಡ್, ಅವನು ಇಚ್ಛೆ ವ್ಯಕ್ತಪಡಿಸಿದ. ಏನಂತ? ಸಾಹೇಬ್ರ ಕೊಟ್ಟರೆ ಹಿಂಗ ಕೊಡು, ಚಲೋ ಹಣ್ಣು ಅದಾವು, ಕೊಟ್ಟರೆ ಹಿಂಗ ಕೊಡ್ಬೇಕಂತ ನಾನು
ಮನಸ್ಸು ಮಾಡೀನಿ, ನೀವು ಒಳ್ಳೆ ಮುಂದೆ ಹೊರಕೇನ ಅಂತ ತನ್ನ ಮನದ ಇಚ್ಛೆಯನ್ನ ಬೀನಿದ್ರೆ ವ್ಯಕ್ತಪಡಿಸಿದ. ಐ ಆಮ್ ಗೋಯಿಂಗ್ ಟು ಸೆಲ್ ಇಟ್. ರೇಟು ಹೇಳಿದ, ಅವಾಗ ಬಿ ಅದಕ್ಕೆ ಒಪ್ಪಿಗೆ ಕೊಟ್ಟನಂದ್ರೆ, ಅದಕ್ಕೆ ಆಯ್ತಪ್ಪ ಅಂದ್ಬಿಟ್ನಂದ್ರೆ, ಅವಾಗ ಆಫರ್ ಏನಾದ್ರು ಗೊತ್ತನದು ಪ್ರಾಮಿಸ್ ಆಗ. ಒಮ್ಮೆ ಹೇಳಿಂದ ಮೊದಲು ಸ್ಯಾಲರಿ ಮಾಡುವಂಗಿಲ್ಲ. Offerer cannot sell those 10 dozen mangoes to some other person other than this B, because the offer made by A to sell 10 dozen mangoes for a price of rupees 100 per dozen to B has been already accepted by B. That accepted offer has become promise now. Once offer becomes promise, offer cannot be revoked. ಒಂದು ಹೇಳಿದ್ರೆ ಹೂ ಅನ್ನ ನೋಡೋಣ ತಗೋಪ್ಪ, ವಿಚಾರ ಮಾಡೋಣ ತಗೋಪ್ಪ, ನಾಳೆ ನೋಡೋಣ ತಗೋಪ್ಪ ಅಂತ ಹೇಳಿ ಕಳಿಸಿದ್ನಂದ್ರೆ ಮುಂದೋಗಿ ಅವ ಯಾರಿಗಾರ ಮಾಡ್ಬೋದು ಅವ್ನು. ಯಾಕೆ ಇವಿನ್ನೂ ವಿಚಾರ ಮಾಡೋಣ ತಗೊಂಡಾನ, ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ, ಅವ್ರು ತಗೊಂತಾನ ಬಿಡ್ತಾನ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೆ ಅವ್ ಮತ್ತ ಹಂಗ 4 ಮಂದಿ ಕೇಳ್ಕೊಂಡ್ ತಗೋ, ಹೇಳಿಂದ ತಗೊಳಕ ಒಪ್ಪಿಂದ ಇನ್ನೊಬ್ರಿಗೆ ಕೊರೋನಿಲ್ಲ. ಅವಾಗ ಏನಾಗತ್ತದು, ಆಫರ್ ಬಿಕಮ್ಸ್ ಪ್ರಾಮಿಸ್. ಯಾವಾಗ if offer made by the offerer is accepted by the offeree yarile, the person to whom the offer is made, B is the offeree anta tilkori, A is the offerer, B is the offeree. B has accepted the proposal or offer made by A of selling 10 dozen mangoes for a rate of rupees 100 per dozen. Readily he has agreed to purchase it. With no time, without any second opinion or second thought, that B has agreed to purchase the same. Bring tomorrow, I will purchase it ಅಂತ ಹೇಳ್ಬಿಟ್ಟ. ಅವಾಗ offer made by A will not remain as an offer. That offer has become already promised because that offer is accepted. ಅವಾಗ promise ಆತಂದ್ರ, once the offer is going to be conveniently converted into promise, ಅವಾಗ ಏನಾಗುತ್ತೆ ಅಂತಂದ್ರೆ that the promise leads to formation of agreement for consideration for each other. ಈ ಒಪ್ಪಂದ ಕೊಟ್ಟು ತಗೊಳ್ಳೋಕೆ ಒಪ್ಪಂದ ನಡೆಯುತ್ತಲ್ಲ, ಇದು ಧರ್ಮಾರ್ಥಕ್ಕೆ ನಡೆಯಂಗಿಲ್ಲ. ಅವನು ಇವ್ನಿಗೇನೋ ಪುರುಷೆಟ್ಟಿ ಕೊಡಾಕತ್ತಿಲ್ಲ, ಇವನು ಅವನ ಕಡೆಯಿಂದ ಪುರುಷೆಟ್ಟಿ ತಗೊಳಕತ್ತಿಲ್ಲ. ನೋಡ್ರಿ ಮಜಾ ಅಂದ್ರ, ಈ ಆಕ್ಟಿವಿಟಿ, ಈ ಆಫರ್, ಈ ಅಕ್ಸೆಪ್ಟೆನ್ಸ್ ನಡೆಯಕತ್ತಲ್ಲ, ಇದು ಒಬ್ಬರು ಪರಸ್ಪರ ಒಬ್ಬರಿಗೊಬ್ರು ಲಾಭವನ್ನ ಮಾಡ್ಕೊಳ್ಳಿಕ್ಕೆ ನಡೆದಂತ ಒಪ್ಪಂದ. ಇದು ಪರಸ್ಪರ ಇದರಿಂದ ಲಾಭವನ್ನ ಮಾಡ್ಕೊಳ್ಳಿಕ್ಕೆ ಮಾಡಿಕೊಂಡಂತ ಒಂದು ಪ್ರಾಮಿಸು, ಮ್ಯೂಚುವಲ್ ಬೆನಿಫಿಟ್ ಅಂತ ಕರಿತೇವೆ ನಾವು ಇದಕ್ಕೆ. ಅವನಿಗೂ ನುಕ್ಸಾನ ಇಲ್ಲ, ಅವನಿಗೂ ನುಕ್ಸಾನ ಇಲ್ಲ. ಈಗ 1,000 ರೂಪಾಯಿ ಅವ್ನು ಪುಕ್ಷೇಟಿ ಕೊಡಾಕತ್ತಿಲ್ಲ, ಯಾರೋ ಬಂದು ಇಲ್ರಿ ನಮ್ಗ ಹಿಂಗೈತಿ, ತ್ರಾಸ ಐತಿ, ನಮ್ಗೆ 1,000 ರೂಪಾಯಿ ಕೊಡ್ರಿ ಅಂತ ಯಾರು ಕೊಡ್ತಾರ? ಕೊಡೋದಿಲ್ಲ. ಇಲ್ಲ ಅಂದ್ರೆ ಅವನ 10 ಡಜನ್ ಇರ್ತಾವ, ಇಲ್ಪ ಹಣ್ಣು ತಿನ್ನೋ ಹಂಗಾಗೈತಿ, ರೊಕ್ಕ ಪಕ್ಕ ಏನ್ ಕೊಡಂಗಿಲ್ಲ, 10 ಡಜನ್ ಹಣ್ಣು ಕೊಡ ಅಂದ್ರೆ ಕೊಡ್ತಾನೆ. ಅವ ಹಣ್ಣು ಕೊಡೋದಕ್ಕೆ ನೀ ಅವ್ 1,000 ರೂಪಾಯಿ ಕೊಡೋದು. So forming consideration for each other. This offer and acceptance is done, and this promise or every set of promises are made by forming consideration for each other. ಸುಮ್ಮನೆ ನಡೆದಿಲ್ಲ, ಪುಕ್ಷೆಟ್ಟಿ ನಡೆದಿಲ್ಲ, ಅವ 10 ಡಜನ್ ಹಣ್ಣು ಪುಕ್ಷೆಟ್ಟಿ ಕೊಡಾಕತ್ತಿಲ್ಲ. ಅವ ಹಣ್ಣು ಕೊಡೋದಕ್ಕ, ಅವ ಹಣ್ಣು ಕೊಡುವ ಕ್ರಿಯೆ ಏನೈತಲ್ಲ, selling of 10 dozen mangoes by A to B, it is not for charity. If he sells 10 dozen mangoes, if he sells 10 dozen mangoes to B, in return he is getting rupees 1,000 from B. That 1,000 rupees that A is going to receive from B for selling 10 dozen mangoes to B, that 1,000 rupees becomes consideration for A. What is A's consideration here? What is A's consideration? A's consideration is rupees 1,000 price. He is going to receive something in return. For what? For doing something. What he is doing?
He is selling the mangoes. What is the action of A? What is the action of A? A's action is he is selling the mangoes. He is the owner of those mangoes. He is transferring the ownership of the mangoes. ಅಲ್ಲಿವರೆಗೆ ಅವ್ರು ಬುಟ್ಟಾಗಿರ್ತಾನ ನಾವು ಮಾಲಾಕ್ಕಿಂತ ನೀವು ಕೈ ಹಾಕೋಕ್ ಬರಂಗಿಲ್ಲ. ಒಮ್ಮೆ ಮಾರಾಟ ಬುಟ್ಟಿಯಿಂದ ನಿಮ್ಗೆ ಹಾಕಿದ್ರೆ ನೀವೆಲ್ಲ ತಿನ್ನಕ್ ಚಾಲು ಮಾಡ್ರಿ. ಯಾಕ ನಿಮ್ಮೂ ಅದು ಅವು ನಿಮ್ಮೂ ಅದು ನಿಮಗ ಹಕ್ಕು ಬಂತಲ್ಲ, ಅವನು ಉಪಭೋಗ ಮಾಡುವಂತ ಹಕ್ಕು ಬಂತು. ಯಾಕಂದ್ರೆ ಅವನ ಮಾಲೀಕತ್ವ ಆ ಮ್ಯಾಂಗೋದಲ್ಲಿ ಇರುವಂತ ಮಾಲೀಕತ್ವ ನಿಮಗೆ ಟ್ರಾನ್ಸ್ಫರ್ ಆಗ ಹಂಗ ಟ್ರಾನ್ಸ್ಫರ್ ಆತನ ಅದ ಆಗ್ಲಿಲ್ಲ. ನೀವು ನಾವು ಹೊಳೆ ಪರತ್ ₹1,000 ಕೊಟ್ಟಿ. ಇಟ್ ಮೀನ್ಸ್ ದಟ್ an action of Mr. A. An action of selling of mangoes. He is doing something. What he is doing something? He is selling mangoes. It is his action. For doing something, A is getting something in return. What he is getting something in return? He is receiving ₹1,000 from B. What the amount he is going to receive from B, 1,000 rupees, is called as consideration for the action made by A. ಮಾರಾಟ ಮಾಡಿದ್ರ ಕ್ರಿಯೆಗೆ ₹1,000 ಕೊರತೆ ಬಂದಲ್ಲ ಅಂದ್ರೆ ಅದು ಅವನ ಕನ್ಸಿಡರೇಷನ್ ಆಗುತ್ತೆ, ಪ್ರತಿಫಲ ಆಗುತ್ತೆ. ಹಂಗ ಮಾಡಿದ್ರೆ ನಮಗೇನು ಪ್ರತಿಫಲ ಸಿಕ್ತ್ರಿ? ₹1,000 ಸಿಕ್ತು. What he has received something in return by selling the 10 dozen mangoes. He has received ₹1,000. That something in return 1,000 is a concept. This is one side. ಎರಡನೇ side, B side. What B is doing? B is paying ₹1,000. It is his action. What is the action of B? What is the action of B? B is paying ₹1,000 to A. ಹೌದಾ? ಈ ಆಕ್ಷನ್ ಗೆ ₹1,000 ಕೊಡೋ ಕ್ರಿಯೆ ಏನಾಯ್ತು? ಈ ಕ್ರಿಯೆ ಪರತ್ what he is going to receive something in return. ಅವನಿಗೆ ಏನು? 10 dozen mangoes that he is going to receive. For an action of paying ₹1,000 to A, it is an action of B. ಅವನು ತನ್ನ ಕಿಸೆದಾನು ₹1,000 ಏನೋ ಯಾರಿಗೆ ಕೊಡಾಕ್ತಾನ? A ಕೊಡಾಕ್ತಾನ. It is an action of B towards A. ಈ ಕ್ರಿಯೆಗೆ ಪ್ರತಿಫಲ B ಏನೈತಿ ಅಂತಂದ್ರೆ ಯಾವ ರೂಪದೊಳಗೆ ಐತದು? In the form of 10 dozen mangoes. Here ₹1,000 is also consideration and 10 dozen mangoes are also consideration. ₹1,000 is a consideration for A. 10 dozen mangoes is consideration for B. Forming consideration for each other. Consideration ಇರಲಿಲ್ಲ ಅಂದ್ರೆ ಹಂಗ ನಡೆದಿತ್ತು. ರೊಕ್ಕ ಏನು ಕೊಡಬೇಡ್ರಿ, ನನಗ ಹಣ್ಣು ತಿಂದು ಬಿಡ್ರಿ ಅಂದ್ರು. ರೊಕ್ಕ ಏನು ಕೊಡಬೇಡ್ರಿ, ತಿಂದು ಬಿಡ್ರಿ ಹಣ್ಣು ಅಂದ. ಅದು ಸೇಲ್ ಅಲ್ಲ, ಅಗ್ರಿಮೆಂಟ್ ಅಲ್ಲ. ಮಾತ್ರ 10 ಡಜನ್ ಹಣ್ಣು ಅದಾವ್ರಿ ಸಾಹೇಬ್ರ, ಅಕ್ಕಪಕ್ಕ ಏನು ಬೇಡ ತಗೊಂಡ್ ಬಿಡ್ರಿ. ಹಂಗ ಇದೇನಾಯ್ತು? Agreement without having any supporting consideration. Consideration is missing. ಈಗ 10 ಡಜನ್ ಹಣ್ಣು ಕೊಟ್ಟು ಹೋದ್ಮೇಲೆ ಬುಟ್ಟಿ ಇಟ್ಟು ಹೋದ. ಇವ್ರು ಮಧ್ಯಾಹ್ನ ಬುಟ್ಟಿ ಬಿಚ್ಚಿ ನೋಡಿದ್ರೆ 10 ಡಜನ್ 8 ಡಜನ್ ಹಣ್ಣು ಕೆಟ್ಟ ಹೋಯ್ತು. ಏನಾಗಿದ್ದು? ತಿನ್ನಾಕ್ ಬರುವಂತ ಬರೀ 2 ಡಜನ್ ಇದ್ದು. ಅವನ ಆರಿಸಿ ಅದನ್ನ ಮಾಡಿ ಒಟ್ಟು ಚಲೋ ಒಂದಿಷ್ಟು ಆರಿಸ್ಕೊಂಡು ಉಳಿದೆಲ್ಲ ಏನು ಈಗ ಅವರ ರೊಕ್ಕ ಇಸ್ಕೊಂಡಿಲ್ಲ. ಕೆಟ್ಟ ಹಣ್ಣಿಗೆ ಆ ಏಕ ಬಿ ಏನೋ ದಬಾಸಕ್ ಬರುತ್ತಾನೆ. ಏನೋ ಕೊಡೋ ಕೊಟ್ಟಿ ಅಂತಾವ ಅಂತಂದು ಏನಾರ ಕೋರ್ಟ್ ಕಚೇರಿ ಅಡ್ಯಾಡಕ್ ಬರ್ತತಾನೆ, ಕಂಪ್ಲೇಂಟ್ ಕೊಡಕ್ ಬರ್ತಾನೆ, ಒದರಾಡಕ್ ಬರುತ್ತಾನ. ಏನು ಬರೋದಿಲ್ಲ. ಯಾಕೆ ಹೇಳ್ರಿ? ಅದಕ್ಕೆ ಲೀಗಲ್ ಎನ್ಫೋರ್ಸಬಿಲಿಟಿ ಇಲ್ಲ. ಯಾಕಿಲ್ಲ? ಕನ್ಸಿಡರೇಷನ್ ಇಲ್ಲ. ಮಜಾ ನೋಡ್ರಿ ಹೆಂಗೈತಿ. ಅದಕ್ಕೆ ಕನ್ಸಿಡರೇಷನ್ ಇಲ್ಲ. ಎಷ್ಟು ಚಲೋ ಬಂದ ಒಟ್ಟು ತಿಂದೇವಪ್ಪ ಅಂತ ಸುಮ್ಮ ಅವರು. ಅದಕ್ಕೆ ನೀವು ₹1,000 ಕೊಟ್ಟು 10 ಡಜನ್ ಹಣ್ಣು ತಗೊಂಡಿದ್ರೆ ಅದ್ರ 8 ಡಜನ್ ಹಣ್ಣು ಏನೋ ಸುಮಾರು ಬಂದಿದ್ರೆ 8 ಡಜನ್ ಅಲ್ಲ,
ಬರೀ 10 ಹಣ್ಣು ಸುಮಾರು ಬಂದಿದ್ರೆ ಕರೆಸ್ತಾರೆ ಬಾಯ್ 10 ಹಣ್ಣು ಸುಮಾರು ಒಂದು ಬಳ್ಳಿ 10 ಹಣ್ಣಿಗೆ ಎಷ್ಟು 1 ಡಜನ್ ₹100 ವಾಪಸ್ ತಾಂತಾರೆ. ಇಲ್ಲಿ ನಿಮಗೆ ಲೀಗಲ್ ಎನ್ಫೋರ್ಸಬಿಲಿಟಿ ಐತಿ. ಯಾಕೆ ಹೇಳ್ರಿ ಈ ಅಗ್ರಿಮೆಂಟ್ಗೆ ಕನ್ಸಿಡರೇಷನ್ ಇದೆ. ಡು ಯು ಅಂಡರ್ಸ್ಟ್ಯಾಂಡ್? ದಾನಕ್ಕೆ ಕೊಟ್ಟ ಎತ್ತಿನ ಹಲ್ಲು ನೋಡ್ತಾರ ಅಂತ ಎತ್ತ ಖರೀದಿ ಮಾಡಕ್ ಹೋಗ್ರಿ ಎಲ್ಲಾ ನೋಡ್ತೀರಿ. ಹೈಟ್ ಐತನ ಒದಿತೈತನ ಎಷ್ಟು ಹಲ್ಲಿ ಅದಾವು ಎಲ್ಲಾ ನೋಡ್ತೀರಿ. ಇಲ್ಲಿ ಬಿಡ್ರಿ ನಮ್ಮ ಮನೆ ಒಂದ್ ಮನೆ ಹೊಡ್ಕೊಂಡು ಹೋಗ್ರಿ ರೊಕ್ಕ ಪಕ್ಕ ಕೊಡ್ಬೇಡ ಅಂದ್ರೆ ಏನು ನೋಡುದಿಲ್ಲ. ಬಂದಿದ್ದವ ಅಂತ ಸುಮ್ ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಹೆಂಗೈತ್ರಿ ಚಲೋ ಐತ್ರಿ. ಸ್ವಲ್ಪ ಹಂಗ ಹಾಯ್ತೈತ್ರಿ ಏನಿಲ್ಲ ನಡೀತೈತಿ. ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂತೀವಿ. ಸ್ವಲ್ಪ ಹಂಗ ಹಗತ್ತಿನ ಶಾಲೆ ಐತ್ರಿ ಇಲ್ಲ ನಾವು ಸರ್ತಿ ಕಟ್ತೀವಿ ಅಂತೀರ. ಯಾಕ ರೊಕ್ಕನ ಕೊಟ್ಟಿರಂಗಿಲ್ಲ, ಕೇಳಕ್ಕೂ ಬರಂಗಿಲ್ಲ. You cannot ask. You don't have any voice to raise any objections. You don't have any right to raise any objections because basically this agreement is not at all having any legal enforceability. ಯಾಕಂದ್ರೆ ತಂದಿದ್ದ ಪುರುಷಕ್ಕೆ ತಂದ್ರಿ ನೀವು ಕನ್ಸಿಡರೇಷನ್ ಇಸ್ ಮಿಸ್ಸಿಂಗ್. ಕನ್ಸಿಡರೇಷನ್ ಮಿಸ್ ಆಗಿತ್ತಂದ್ರೆ ಆ ಪ್ರಾಮಿಸ್ಗೆ ಲೀಗಲ್ ಎನ್ಫೋರ್ಸಬಿಲಿಟಿ ಇರಂಗಿಲ್ಲ. ಅಗ್ರಿಮೆಂಟ್ ಅಂತ ಕರಿಬೇಕಾಗಿತ್ತು ಅಂದ್ರೆ ಅಲ್ಲೇನಿರ್ಬೇಕು ಪ್ರಾಮಿಸ್ ಇರಬೇಕು. ಆ ಪ್ರಾಮಿಸ್ ಎಂತಾದಿರಬೇಕು ಇಬ್ಬರ ನಡುವೆ ಪ್ರತಿಫಲವನ್ನ ಹುಟ್ಟಿಸುವಂತಹ ಅಗ್ರಿಮೆಂಟ್ ಇರಬೇಕು. That agreement should be in a position to create some obligations, create some rights among the parties to the contract. Parties ಅಂದ್ರೆ ವ್ಯಕ್ತಿಗಳು. This A and B ಏನೈತಲ್ಲ ನಾವು ಮಾರಾಟ ಮಾಡೋದು ನಾವು ಕೊಂಡುಕೊಳ್ಳುವಂತ ಅಗ್ರಿಮೆಂಟ್ ಏನಿದೆಯಲ್ಲ, this particular agreement creates some rights and obligations among the parties. ಅವನು ಮಾತಂತ ತಪ್ಪರು ಇವನು ಮಾತಂತ ತಪ್ಪರು. 10 ಡಜನ್ ಅಂದ್ರೆ 10 ಡಜನ್ ಕೊಡ್ಬೇಕು. ಬುಟ್ಟಿ ಇಟ್ಟೋಗ 4 ಹಣ್ಣು ಕಡಿಮೆ ಕೊಟ್ರೆ ಮಾತಿಗೆ ತಪ್ಪದಂಗೆ. ಬುಟ್ಟಿ ಇಟ್ಟೋಗ ಹಣ್ಣು ಕರೆಕ್ಟ್ ಇರ್ತ ಸುಮಾರು ಕೊಟ್ಟ ಮಾತಿಗೆ ತಪ್ಪದಂಗೆ. ಕೆಟ್ಟಿದ್ದಿಲ್ಲ ಹುಳಿನ ಇದ್ದು ರುಚಿನ ಇದ್ದಿದ್ದಿಲ್ಲ ಮಾತಿಗೆ ತಪ್ಪದಂಗೆ ಆಕೈತಿ. ನೋಡ್ರಿ ಹೆಂಗದಾವ ಎಂಪ್ಲಾಯ್ಡ್ ಕಂಡೀಷನ್ಸ್ ಅದಾವ, ಆಬ್ಲಿಗೇಷನ್ಸ್ ಅದಾವ. ಇಲ್ಲಿ ಕೊಟ್ಟ ರೊಕ್ಕ ತಗೊಂಡು ಹೋದಾಗ ನಡೆಯಂಗಿಲ್ಲ. ₹1,000 ಕೊಟ್ಟಾನ ಅಂದ್ರೆ ನಡೆಯುವಂತ ನೋಟ್ ಕೊಡ್ಬೇಕು, ಹರಕ್ ನೋಟ್ ಕೊಡಬಾರದು. ಒಂದು ಅಪ್ಲಿಕೇಶನ್ ಇವಂಗ ನಡೆಯುವಂತ ಊಟ ನೋಟ್ ಕೊಡಬಾರ್ದು, ಮಾಸಿದ ನೋಟ್ ಕೊಡಬಾರ್ದು. ಕಾಯಿನ್ ಶೂ ಅಂತಾವಂತ ₹1,000 ಅಂದ್ರೆ 8ನೇ ₹1 ಕೂಡಿಸಿಟ್ಟಿದ್ದು ₹1,000 ತಗೊಂಡು ಹೋಗಿ ರೊಕ್ಕ ಹೋಗಿಲ್ಲ ಅಂತಂದ್ರೆ ಹೆಂಗೋ ಇಲ್ರಿ ಸಾಹೇಬ್ರನ್ನ ಅಂತ ನಾವು ₹1 ಕಾಯಿನ್ ಮನೆ ಕೂಡಿಸಿಟ್ಟು ₹1,000 ಕೊಟ್ಟ ಅಂತೇಳಿ ರೊಕ್ಕ ಹೋಗಿಲ್ಲ. 1,000 ಐತಿಲ್ಲ ಎಣಸಿದನ ವಸ್ತ್ರದ ಕಟ್ಟುವ ನಡಿ ಅಂದ್ರೆ ನಿಮಗೆ ಬ್ಯಾಡ್ರಿಪ್ಪ ಅಂತ ನಾವು ರೊಕ್ಕ ಹೋಗೋಲ್ಲ. ಇದು ಬ್ಯಾಡ್ರಿಪ್ಪ ಇದು ₹500 ನೋಟ್ ಕೊಡ್ರಿ ತಗೊಂಡು ಹೋಗ್ತೇನೆ ಇನ್ನೇನು ಕಟ್ಕೊಂಡು ಹೋಗ್ಲಿ ಅಂತ ನಾವು ಬೇಕಂದ್ರೆ ಬೇಡ ನಡೆಯಂಗಿಲ್ಲ. ರೊಕ್ಕ ಖರೆ ಪರಸ್ಪರ ಅನುಕೂಲಕ್ಕಾಗಿ ನಡೆಯುವಂತ ಪ್ರಕ್ರಿಯೆ ಇದ್ದಾಗ ಇವ್ರ ಮೇಲೆ ಒಂದಿಷ್ಟು ಜವಾಬ್ದಾರಿ ಇರ್ತಾವ, ಅವನ ಮೇಲೆ ಒಂದಿಷ್ಟು ಜವಾಬ್ದಾರಿ ಇರ್ತಾವ. ಇವಂಗೂ ಒಂದಿಷ್ಟು ಹಕ್ಕುಗಳು ಇರ್ತಾವ, ಅವನಿಗೂ ಒಂದಿಷ್ಟು ಹಕ್ಕುಗಳು. ಯಾವ ಪ್ರಾಮಿಸ್, ಯಾವ ಒಪ್ಪಂದ ಪರಸ್ಪರ ಪ್ರತಿಫಲವನ್ನ ಹುಟ್ಟು ಹಾಕ್ತದೋ, ಪರಸ್ಪರ ವ್ಯಕ್ತಿಗಳ ನಡುವೆ ಹಕ್ಕು ಮತ್ತು ಬಾಧ್ಯತೆಗಳನ್ನ ಕ್ರಿಯೇಟ್ ಮಾಡ್ತದೋ ಅಂಥ ಒಪ್ಪಂದಗಳಿಗೆ ಮಾತ್ರ, ಅಂಥ ಪ್ರಾಮಿಸಸ್ಗೆ ಮಾತ್ರ, ಅಂಥ ಪ್ರಾಮಿಸ್ ಮಾತ್ರ, ಅಂಥ ಪ್ರಾಮಿಸ್ಗೆ ಅಗ್ರಿಮೆಂಟ್ ಅಂತ. ಯಾವ ಪ್ರಾಮಿಸ್ಗೆ ಕನ್ಸಿಡರೇಷನ್ ಹುಟ್ಟೋದಿಲ್ಲ, ಯಾವ ವಚನಕ್ಕೆ ಯಾವ ಮಾತಿಗೆ ಕನ್ಸಿಡರೇಷನ್ ಹುಟ್ಟೋದಿಲ್ಲ, ಆ ಪ್ರಾಮಿಸ್ ಅಗ್ರಿಮೆಂಟ್ ಆಗೋದಿಲ್ಲ, ಪ್ರಾಮಿಸ್ ಆಗಿರುತ್ತೆ. That promise remains as a promise if that promise has failed to create any rights and obligations, or that promise has failed to form a consideration for each other. ಇಬ್ಬರಿಗೂ ಕನ್ಸಿಡರೇಷನ್ ರಚನೆ ಮಾಡಲಿಲ್ಲ ಅಂದ್ರೆ that promise is no longer the promise. ಅದು ಪ್ರಾಮಿಸ್ ಅಂತ ಅನ್ಸೋದಿಲ್ಲ. ಅದು ಪ್ರಾಮಿಸ್ ಆಗಿಲ್ಲ, ಅದು ಕನ್ಸಿಡರೇಷನ್ ಒಳಗೊಂಡಂತಹ ಪ್ರಾಮಿಸ್ ಆಗಿರಲಿಲ್ಲ ಅಂದ್ರೆ ಅಗ್ರಿಮೆಂಟ್ ಅಂತ ಕರೆಯಲ್ಲ. ಅಗ್ರಿಮೆಂಟ್ ಏನ್ ಬೇಕು? ಅಗ್ರಿಮೆಂಟ್ ಏನ್ ಬೇಕು? ಪ್ರಾಮಿಸ್ ಬೇಕು. ಅಗ್ರಿಮೆಂಟ್ ಏನ್ ಬೇಕು? ಕಾಂಟ್ರಾಕ್ಟ್ ಏನ್ ಬೇಕು? ನೋಡಿ ಬರೆದಿಟ್ಕೊಂಡ್ಬಿಡ್ರಿ. ಕಾಂಟ್ರಾಕ್ಟ್ ಏನ್ ಬೇಕಪ್ಪ? ಕಾಂಟ್ರಾಕ್ಟ್ ಏನ್ ಬೇಕು? ಅಗ್ರಿಮೆಂಟ್ ಬೇಕು. ಇನ್ನೊಂದು ಎನ್ಫೋರ್ಸಬಿಲಿಟಿ ಬೇಕು. ಅಗ್ರಿಮೆಂಟ್ ಇದನ್ನ ನೋಡಕ್ ಹೋಗುವಾಗ ಅಗ್ರಿಮೆಂಟ್ ಏನು
ಗೊತ್ತಾ ತಿಳ್ಕೊಬೇಕಾಗುತ್ತೆ. ಸೊ ಅಗ್ರಿಮೆಂಟ್ ಏನು ಬೇಕು? ಅಗ್ರಿಮೆಂಟ್ ಏನು ಬೇಕು? ಪ್ರಾಮಿಸ್ ಬೇಕು. ಪ್ರಾಮಿಸ್ ಅಷ್ಟಾಯ್ತು ನಡೀತೈತೋ ಅದಕ್ಕೆ ಕನ್ಸಿಡರೇಷನ್ ಬೇಕು. ಕನ್ಸಿಡರೇಷನ್. ಸೊ section 2 subsection h defines with contract. ಆ ಡೆಫಿನಿಷನ್ ನೋಡಿದ್ಮೇಲೆ ಕಾಂಟ್ರಾಕ್ಟ್ ಬೇಕಾಗಿದ್ದು ಎರಡು ಅಂಶ, ಅಗ್ರಿಮೆಂಟ್ ಒಂದು ಲೀಗಲ್ ಎನ್ಫೋರ್ಸ್ಮೆಂಟ್. ಅಗ್ರಿಮೆಂಟ್ ಅಂದ್ರೆ ಏನು ನೋಡಕ್ಕೆ ಹೋಗ್ರಾಗ ಅಗ್ರಿಮೆಂಟ್ ಏನು ಬೇಕಾದ್ರು, ಪ್ರಾಮಿಸ್ ಬೇಕಾದ್ರು, ಕನ್ಸಿಡರೇಷನ್. ಈಗ ಬರ್ರಿ, ವಾಟ್ ಈಸ್ ಪ್ರಾಮಿಸ್? Now question arises, what is promise? Shall I proceed? ಹೋಗೋದಾ ಮುಂದೆ ಹೋಗೋದಾ? ಈಗ ತಿಳಿತಾ ಕಾಂಟ್ರಾಕ್ಟ್ ಅಂದ್ರೆ ಏನು ಗೊತ್ತಾತ, ಅಗ್ರಿಮೆಂಟ್ ಅಂದ್ರೆ ಏನು ಗೊತ್ತಾತ? ಅಗ್ರಿಮೆಂಟ್ ಕಾಂಟ್ರಾಕ್ಟ್ ತಿಳ್ಕೊಳಕ್ ಹೋಗ್ರಾಗ ಅಗ್ರಿಮೆಂಟ್ ತೊಡಕಾತ, ಹೌದಾ? ಅಗ್ರಿಮೆಂಟ್ ತಿಳ್ಕೊಳಕ್ ಹೋಗ್ರಾಗ ಏನ್ ತೊಡಕಾತ ನಮಗೀಗ? ಪ್ರಾಮಿಸ್ ತೊಡಕ. ನೋಡ್ರಿ, ಕಾಂಟ್ರಾಕ್ಟ್ ಅನ್ನು ತಿಳ್ಕೊಬೇಕಾದ್ರೆ ಅಷ್ಟು ತಿಳ್ಕೊಂತ ಹೋಗು ಅಂದಾಗ ಕಾಂಟ್ರಾಕ್ಟ್ ತಿಳ್ಕೊ. So what is contract? Contract is an agreement which is having enforceability. What is agreement? Agreement is a promise. Alright. What is contract? Contract is an agreement having enforceability. So what agreement andre eno anta bandaga? Agreement is a promise. But a promise and real alone. Agreement is a promise which forms consideration for each. What is promise? What is promise? Again, the definition is here. Definition is here. In definition of the promise. Section 2, subsection B. Promise. Section 2, subsection B. Defines. Section 2, subsection B of Indian Contract Act of 1872. Grapha. ಯಾವುದು ಸೆಕ್ಷನ್ ಎದರದಂದ್ರೆ ಬೇಸಿಕ್ ಆಕ್ಟ್ ಯಾವುದು ನಮ್ಮದು 1872 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಐತಲ್ಲ ಅದರ ಸೆಕ್ಷನ್ಸ್. Section 2 subsection H of Indian Contract Act defines the contract. Section 2 subsection E of Contract Act 1872 defines agreement. Section 2 subsection B of Indian Contract Act of 1872 defines promise. ಆಯ್ತಾ? ನೋಡಿ, ಕಾಂಟ್ರಾಕ್ಟ್ 2H ಪ್ರಕಾರ ಕಾಂಟ್ರಾಕ್ಟ್ ಅಂದ್ರೆ ಏನು? ಅಗ್ರಿಮೆಂಟ್ ಎನ್ಫೋರ್ಸಬಲ್. 2E ಪ್ರಕಾರ ಅಗ್ರಿಮೆಂಟ್ ಅಂದ್ರೆ ಏನು? ಪ್ರಾಮಿಸ್ ಕನ್ಸಿಡರೇಷನ್. ನೆಕ್ಸ್ಟ್ 2B ಪ್ರಕಾರ ಪ್ರಾಮಿಸ್ ಅಂದ್ರೆ ಏನು? ದೆನ್ ರಿಲೀಸ್. ಆರ್ ಯು ಫಾಲೋಯಿಂಗ್? ಅರ್ಥ ಆಗದೈತಿ? ಆರ್ ಯು ಫಾಲೋಯಿಂಗ್? ಕೇಳಾಕತ್ತಿಲ್ಲ ಎಲ್ಲರಿಗೂ? ಕೇಳ್ತಾ ಇದೆಯಾ ಎಲ್ಲರಿಗೂ? ಎಲ್ಲರಿಗೂ ಕೇಳ್ತಾ ಇದೆಯಾ? Okay. Now, promise definition. Promise definition. When the person to whom the proposal is made, when the person to whom you act ನಲ್ಲಿ ಒಂದಿಷ್ಟು ಡೆಫಿನಿಷನ್ಸ್ ನೇರವಾಗಿ ಹೇಳಂಗಿಲ್ಲ, ಇಂಡೈರೆಕ್ಟ್ಲಿ ಹೇಳ್ತಾರೆ. ಆಮೇಲೆ ವಿಚಾರ ಮಾಡೋಣ. ನೋಡಿ, when the person to whom the proposal is made signifies his assent thereto, the proposal is said to be accepted. Proposal is said to be accepted. Now, a proposal when accepted becomes a promise. Promise ಅಂದ್ರೆ ಏನಪ್ಪ ಅಂದ್ರೆ ಈ ಡೆಫಿನಿಷನ್ ಹೇಳ್ತೀವಿ. Promise ಅಂದ್ರೆ basically it is a proposal or ಇದನ್ನು ಆಫರ್ ಅಂತ ಕರೀತಾರೆ. ಆಫರ್ ಆರ್ ಪ್ರಪೋಸಲ್ ಟರ್ಮ್ ಯೂಸ್ ಮಾಡಿ. ಪ್ರಪೋಸಲ್ ಆಫರ್ ಕನ್ನಡದಲ್ಲಿ ಇದಕ್ಕೆ ಏನಂತ ಗೊತ್ತು? ಪ್ರಸ್ತಾಪ. ಪ್ರಸ್ತಾಪ. ಪ್ರಾಮಿಸ್ ಅಂದ್ರೆ ವಚನ, ಮಾತು.
ಮಾತು ಹೋಗಿದೆ, ಮಾತು ಕೊಟ್ಟಿದೆ, ಮಾಡ್ತೇನೆ ಅಂತ ಹೇಳೇನಿ, ನನ್ನ ಕಾರ್ ಹಂಗ 1 ಲಕ್ಷ ರೂಪಾಯಿ ಮಾರ್ತೀನಿ ಅಂತ ಹೇಳೇನಿ, ಮಾತು ಹೋಯ್ತು. ಒಲ್ಲ ಮುಂದೆ ನೋಡೋಣ. ಹ್ಞೂ ಅಂದಾನ, 1ನೇ ತಾರೀಕಿಗೆ ಒಂದು ರೊಕ್ಕ ಕೊಡ್ತೇನೆ ಅಂದಾನ, ಅಲ್ಲಿ ತನ ಯಾರಿಗೆ ಕೊಡಬೇಡ ಅಂದಾನ, ನಾನು ಹ್ಞೂ ಅನ್ನಂತೋ ಟೈಮ್ ತಗೋ 1ನೇ ತಾರೀಕಿಗೆ ಒಂದು ರೊಕ್ಕ ಕೊಡ ಅಂತ ಹೇಳೀನಿ, ಅಲ್ಲಿ ತನ ನಾ ಯಾರಿಗೂ ಮಾರಂಗಿಲ್ಲ. ದಟ್ ಇಸ್ ಕಾಲ್ಡ್ ಪ್ರಾಮಿಸ್. ಪ್ರಾಮಿಸ್ ಒಮ್ಮೆ ಆಗುದಿಲ್ಲ. ಇದು ಪ್ರಾಮಿಸ್ ಗಿಂತ ಮೊದಲು ಏನಾಗತ್ತೆ ಅಂದ್ರೆ ಅದು ಏನಾಗಿರುತ್ತೆ, ಪ್ರಪೋಸಲ್ ಆಗಿರುತ್ತೆ. ಪ್ರಾಮಿಸ್ ಇಸ್ ಡಿಫರೆಂಟ್, ಆಫರ್ ಇಸ್ ಡಿಫರೆಂಟ್. ನಾಗಲೇ ಹೇಳಿದೆ ನಿಮಗೆ, ಪ್ರಸ್ತಾಪ ಮಾಡೋದು ಫಸ್ಟ್. ನನ್ನ ಹತ್ರ 10 ಡಜನ್ ಮಾಯನನ್ನ ಅದಾವ್ರಿ ಅಂತ ಪ್ರಸ್ತಾಪ ಮಾಡಿದ, ವಿಷಯವನ್ನ ಮಂಡನೆ ಮಾಡಿದ. ನೀನಿದ್ರಿ ತೋಟದಾಗಿನೂ ಚಲೋ ರತ್ನಾಗಿರಿ ಆಪಸ್ 10 ಡಜನ್ ಹಣ್ಣು, ಪೌಡರ್ ಹಾಕಿಲ್ಲ, ಏನು ಹಾಕಿಲ್ಲ, ಹಳದಿ ಹೌದು 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 ಅನ್ನೋದವ್ರಿ, ತಿಂದ್ರೆ ಹಂಗ ಪೇಡೆ ತಿನ್ನಂಗೆ ತಿನ್ಬೇಕು ಅಂತ ಹೇಳಿದ. ಬೇರೆ ಯಾರಿಗೂ ಕೊಡೋ ಮನಸ್ಸಿಲ್ಲ, ನೀವು ಭಾಳ ಪರಿಚಯದವರು, ನೀವು ಮನೆಯವ್ರ ಇದ್ದಂಗೆ ಎದ್ರಿ ಅಂತ ತಿಳಿದು ನಿಮ್ಗ ಕೊಟ್ರ ಸಾಹೇಬ್ರ ಅಂತ ತಿಂದ ಕೇಳಾಕ್ ಬಂದೇನೆ ಮೊದಲ ಅಂದ. ಅದು ಏನಾಗ್ತದು, ಅದು ಅದು ಆಫರ್ ಆಗ್ತದ, ಪ್ರಾಮಿಸ್ ಅಲ್ಲ. ಪ್ರಾಮಿಸ್ ಅಲ್ಲ. He has expressed his willingness. Offer is nothing but it is expression of willingness. ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ. ಯಾಕೋ ಅವ್ರಿಗೆ ಸಾಹೇಬರು ಹಣ್ಣಿನ ಮೇಲೆ ಭಾಳ ಪ್ರೀತಿ, ಅವ್ರಿಗೆ ಕೊಟ್ರ ಆತು ಅಂತ ವಾಟದಾಗಿಂದ ಮುಂಜಾನೆ ಎದ್ದು ಅವ್ರ ಮನೆ ತನ ಬಂದಾನ, ಬುಡ್ಡಿ ತಗೊಂಡ ತುಂಬಾ ಕೊಡ್ಬೇಕಂತ ಬಂದೆ ಅಂದ್ರೆ ದಟ್ ಈಸ್ ಸಿಂಪ್ಲಿ ಇಟ್ ಈಸ್ ಸಿಂಪ್ಲಿ ಬೇರ್ ಆಫರ್. It is simply bare offer. ಇದಕ್ಕೆ ಪ್ರಾಮಿಸ್ ಆಗೇ ಇಲ್ಲ. ಅದಕ್ಕೆ ಅಂದ್ರು when the person to whom the proposal is made, ಇಲ್ಲಿ ಎ ಬಿ ಗೆ ಪ್ರಪೋಸಲ್ ಮಾಡಿ, ಎ ತನ್ನ ಹತ್ರ ಇರೋ ಕಾರನ್ನ ಬಿ ಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಏನ್ ಮಾಡಿದ, ವಿಷಯ ಪ್ರಸ್ತಾಪ ಮಾಡಿದ. A has made offer to B for selling his motor car for rupees 1 lakh. ಯಾರಿಗೆ ಮಾಡಿದ, ಬಿ. ಈಗ ಇಲ್ಲಿ ನೋಡಿ, when the person to whom the proposal is made, to whom the proposal is made ಯಾರಿಗೆ, ಬಿ. ಯಾರಿಗೆ ಪ್ರಪೋಸಲ್ ಮಾಡೋಣ, ಯಾರಿಗೆ ಆಫರ್ ಮಾಡೋಣ, ಬಿ. To whom the proposal is made under B. When B, when B signifies his assent thereto, ಇದಕ್ಕೆ B ತನ್ನ ಸಮ್ಮತಿಯನ್ನ ಆ ಪ್ರಸ್ತಾಪಕ್ಕೆ ಸೂಚಿಸಿದ ಅಂದ್ರೆ ಅರ್ಥ ಏನು ನೋಡ್ರಿ. When the person to whom the proposal is made signifies his assent thereto ಅಂದ್ರೆ ಏನಾಗ್ತದೆ, ಈ ಡೆಫಿನಿಷನ್ ಅರ್ಥ ಏನು, ಇಲ್ಲಿ A ಆಫರ್, B ಆಫರಿಂಗ್. ಹೌದಾ? ಅಂದ್ರ ಅರ್ಥ ಏನೀಗ, when B has given a consent to the offer made by A, signifies his consent ಅಂದ್ರೆ ಏನು, when B has consented, B ಅಂದ್ರೆ ಯಾರಲ್ಲಿ, to whom the offer is made, A has made offer to whom, to B. When the person to whom the proposal is made, to whom the proposal is made, to B it is made. ಅರ್ಥ ಆಯ್ತಾ? ಎಕ್ಸಾಂಪಲ್, ಈ ಎಕ್ಸಾಂಪಲ್ ಇದು ಡೆಫಿನೇಷನ್ ಅಂದ್ರೆ ಅರ್ಥ ಆಗ್ತದೆ. ಯಾರಿಗೆ ಈ ಎಕ್ಸಾಂಪಲ್ ಯಾರಿಗೆ ಆಫರ್ ಮಾಡ್ಯಾರ, ಆಫರ್ ಮಾಡೋಣ ಎ, ಯಾರಿಗೆ ಆಫರ್ ಮಾಡ್ಯಾನ ಬಿ. ಯಾರಿಗೆ ಪ್ರಸ್ತಾಪವನ್ನ ಮಾಡಿದಾರೋ ಆ ಪ್ರಸ್ತಾಪ ಯಾವ ವ್ಯಕ್ತಿಗೆ ಮಾಡಿದ್ದಾರೋ ಆ ವ್ಯಕ್ತಿ ಆ ಪ್ರಸ್ತಾಪಕ್ಕೆ ಯಾವಾಗ ತನ್ನ ಸಮ್ಮತಿಯನ್ನು ಸೂಚಿಸುತ್ತಾನೋ, when person to whom the proposal is made, ಯಾವಾಗ ಯಾವ ವ್ಯಕ್ತಿಗೆ ಪ್ರಸ್ತಾಪವನ್ನು ಮಾಡಲಾಗಿದೆಯೋ ಆ ವ್ಯಕ್ತಿ ಆ ಪ್ರಸ್ತಾಪಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸುತ್ತಾನೋ, ಕನ್ನಡದಲ್ಲಿ ಅರ್ಥ ಇದು. When the person to whom the proposal is made signifies his assent thereto, signifies his assent to the proposal. ಯಾವಾಗ ಯಾವ ವ್ಯಕ್ತಿಗೆ
ಪ್ರಸ್ತಾಪವನ್ನು ಮಾಡಲಾಗಿದೆಯೋ ಆ ವ್ಯಕ್ತಿ ಯಾವ ಸಮಯದಲ್ಲಿ ಆ ಪ್ರಸ್ತಾಪಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸುತ್ತಾನೋ ದ ಪ್ರಪೋಸಲ್ ಈಸ್ ಸೇಡ್ ಟು ಬಿ ಅಕ್ಸೆಪ್ಟೆಡ್. ಅವಾಗ ಏನಾದದು ಆ ಆಫರು ಸ್ವೀಕರಿಸಲ್ಪಟ್ಟಿತು ಅಂತ ಕರಿತೈತಿ. ಹ್ಞೂ ಅಂದ್ಬಿಟ್ಟು ನಾನು ತಿಳಿದ್ರಿ 1,00,000 ಮಾರ್ಕ್ನಿಂದ ಅದಕ್ಕೆ ಹ್ಞೂ ಅಂದ್ಬಿಟ್ಟ ಅಂದ್ರೆ given signifies the assent. B signifies his assent to the offer made by A. Offer of what? Offer of selling his motor car for ₹1 lakh. ಅದಕ್ಕೆ ಹೂ ಅಂದ, ತನ್ನ ಸಮ್ಮತಿಯನ್ನು ಸೂಚಿಸಿದ ಅಂತಂದ್ರೆ ಯಾವ ಕ್ಷಣದಲ್ಲಿ ತನ್ನ ಸಮ್ಮತಿಯನ್ನು ಆ ಕಾರನ್ನು ಮಾರುವ ಪ್ರಸ್ತಾಪ ಯಾರು ಮಾಡಿದಾರಲ್ಲ ಆ ಪ್ರಸ್ತಾಪವನ್ನ ಬಿ ಆ ಪ್ರಸ್ತಾಪಕ್ಕೆ ಬಿ ತನ್ನ ಸಮ್ಮತಿಯನ್ನು ಸೂಚಿಸುತ್ತಾನೋ ಆ ಕ್ಷಣದಲ್ಲೇ ಆ ಪ್ರಸ್ತಾಪ ಸ್ವೀಕೃತಗೊಂಡಿತು ಎಂದು ಕರೆಯಲ್ಪಡುತ್ತದೆ. ಸ್ವೀಕೃತಗೊಂಡಿತು ಎಂದು ಹೇಳಲ್ಪಡುತ್ತದೆ. Offer has been accepted. It is said to be accepted. The proposal is said to be accepted. ಅಂದ್ರೆ ಏನು ಆ ಪ್ರಸ್ತಾಪವು ಸ್ವೀಕೃತಗೊಂಡಿತು ಎಂದು ಹೇಳಲ್ಪಡುತ್ತದೆ. ಯಾವಾಗ the person to whom the proposal is made signifies his assent. ತನ್ನ ಸಮ್ಮತಿಯನ್ನು ಅದಕ್ಕೆ ಸೂಚಿಸಿದ ಅಂದ್ರೆ ಆ ಕ್ಷಣಕ್ಕನ ಆ ಸಮ್ಮತಿ ಸೂಚಿಸುವ ಕ್ಷಣದಿಂದನೇ ಏನಾಗ್ತದೆ ಅದು ಅರ್ಥ ಕೊಡ್ಬೇಕಂದ್ರೆ ಎ ಮಾಡಿದ ಪ್ರಸ್ತಾಪಕ್ಕೆ ಬಿ ಆ ಪ್ರಸ್ತಾಪವನ್ನ ಸ್ವೀಕರಿಸಿದ ಅಂತ ಹೇಳಲ್ಪಡುತ್ತದೆ. ಅರ್ಥ ಆಗಲಿ ಮುಂದೆ ಎ ಪ್ರಪೋಸಲ್ ವೆನ್ accepted ಯಾವಾಗ ಆ ಪ್ರಸ್ತಾಪ ಸ್ವೀಕಾರಗೊಳ್ಳುತ್ತದೆಯೋ ಸ್ವೀಕಾರ ಯಾವ ಮೂಲಕ ಸ್ವೀಕಾರಗೊಳ್ಳುತ್ತದೆ ಸ್ವೀಕಾರ ಯಾವಾಗ ಅಂತ ಹೇಳ್ತೇವೆ ನಾವು ಯಾವ ವ್ಯಕ್ತಿಗೆ ಪ್ರಸ್ತಾಪವನ್ನು ಮಾಡಿದ್ದೇವೋ ಆ ವ್ಯಕ್ತಿ ಆ ಪ್ರಸ್ತಾಪಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸಿದ ಕ್ಷಣಕ್ಕೇನೆ ಆ ಪ್ರಸ್ತಾಪ ಸ್ವೀಕರಿಸಲ್ಪಟ್ಟಿತು ಅಂತ ಹೇಳಲ್ಪಡುತ್ತದೆ. ಆ ಪ್ರಸ್ತಾಪ ಯಾವ ಕ್ಷಣದಲ್ಲಿ ಸ್ವೀಕರಿಸಲ್ಪಡುತ್ತದೆಯೋ ಆ ಸ್ವೀಕರಿಸಲ್ಪಟ್ಟ ಪ್ರಸ್ತಾಪವೇ ಪ್ರಾಮಿಸ್ ಪ್ರಪೋಸಲ್ ಹೋಗ್ತಾವಾಗ the moment when offer is accepted, then there is no longer offer. That offer becomes ರೂಪಾಂತರಗೊಳ್ತದೆ, ಮ್ಯೂಟೇಟ್ ಆಗ್ತದೆ, ರೂಪಾಂತರಗೊಳ್ತದೆ. ಪ್ರಪೋಸಲ್ ಹೋಗಿ ಏನಾಗ್ತದೆ ಪ್ರಾಮಿಸ್ ಆಗಿರುತ್ತೆ, ತಕ್ಷಣಕ್ಕೆ ಪ್ರಾಮಿಸ್ ಆಗಿರುತ್ತೆ. ಪ್ರಾಮಿಸ್ ಅಂದ್ರೆ ಏನಂದ್ರೆ ಲೆಟ್ ಮಿ ಫಿನಿಶ್. ಪ್ರಾಮಿಸ್ ಅಂದ್ರೆ ಏನಂದ್ರೆ ಪ್ರಾಮಿಸ್ ಇಸ್ ಬೇಸಿಕಲಿ ಪ್ರಪೋಸಲ್. Promise is basically what is promise? What is promise? Promise is basically proposal. Promise is basically proposal. ಆ ಪ್ರಪೋಸಲ್ ಏನ್ ಬೇಕು acceptance ಬೇಕು. ಪ್ರಾಮಿಸಿಂಗ್ acceptance, ಆ ಪ್ರಪೋಸಲ್ ಗೆ acceptance ಬೇಕು. ಕಾಂಟ್ರಾಕ್ಟ್ ಅಂದ್ರೆ ಅಗ್ರಿಮೆಂಟ್, ಬರೀ ಅಗ್ರಿಮೆಂಟ್ ಆದ್ರೆ ಕಾಂಟ್ರಾಕ್ಟ್ ಆಗೋದಿಲ್ಲ, ಅದಕ್ಕೆ ಏನಿರಬೇಕು ಎನ್ಫೋರ್ಸ್ಮೆಂಟ್ ಇರಬೇಕು. ಅಂದ್ರೆ ಅಗ್ರಿಮೆಂಟ್ ಅಂದ್ರೆ ಏನು ಅಂತಂದಾಗ ಅಗ್ರಿಮೆಂಟ್ ಅನ್ನೋದು ಪ್ರಾಮಿಸ್ ಇರುತ್ತೆ, ಪ್ರಾಮಿಸ್ ಜೊತೆ ಏನಿರಬೇಕು ಅದಕ್ಕೆ ಕನ್ಸಿಡರೇಷನ್. ಪ್ರಾಮಿಸ್ ಅಂದ್ರೆ ಏನು ಅಂತಂದಾಗ ಅದು ಆಫರ್ ಇರುತ್ತೆ, ಪ್ರಪೋಸಲ್ ಇರುತ್ತೆ. ಬರೀ ಪ್ರಪೋಸಲ್ ಆಫರ್ ಆಗೋದಿಲ್ಲ, ಆ ಆಫರ್ ಏನಾಗಿರ್ಬೇಕು ಎಕ್ಸೆಪ್ಟ್ ಆಗಿರ್ಬೇಕು. This is how you need to understand the definition given by. So far we have discussed business law, of contract, definition of contract, definition of agreement, definition of clause. Remaining aspect we shall discuss next week. ಸೋಮವಾರ, ಮಂಗಳವಾರ, ಬುಧವಾರ 11 ಗಂಟೆಗೆ ಬುಧವಾರ ಕ್ಲಾಸ್ ಮುಗಿತು. ಸೋಮವಾರ ಮತ್ತೆ 11. Is it okay? Shall we conclude the class? ಮುಗಿಸೋದಾ?